ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ವ್ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹಲಸಿನಹಣ್ಣಿನಿಂದ ಕಜ್ಜಾಯ ಮಾಡ್ತಾಯಿದ್ದೀನಿ ಡಿಫ್ರೆಂಟಾಗಿ. ಅದಕ್ಕೋಸ್ಕರ ಇಲ್ಲಿ ನೈಟೇ ಅಕ್ಕಿ 2 ಕಪ್ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಹಲಸಿನಹಣ್ಣು ಈ ಥರ ಬಿಡಿಸಿಟ್ಕೋಬೇಕು. ಮತ್ತು ಒಂದು ಹೋಳು ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು 2ರಿಂದ 3 ಏಲಕ್ಕಿ. ನೆಕ್ಸ್ಟ್ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಹಲಸಿನಹಣ್ಣು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಆಡಿಸಿದ ಮೇಲೆ ಇದಕ್ಕೇ ಬೆಲ್ಲದ ಪೌಡ್ರ್ ಹಾಕಬೇಕು. ಇದನ್ನು ಸ್ವಲ್ಪ ಒಂದು ರೌಂಡ್ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಾಯಿ ತುರಿ ಸೇರಿಸಿ ಇದನ್ನು ಒಂದು ರೌಂಡ್ ಪೇಸ್ಟ್ ಮಾಡಬೇಕು. ಕಾಯಿ ತುರಿ, ಏಲಕ್ಕಿ ನೋಡಿ ಈ ಥರ ಆಗಿದೆ. ಇದನ್ನು ಒಂದು ಬೌಲ್ಗೆ ಹಾಕಿ ನೆಕ್ಸ್ಟ್ ಇದಕ್ಕೇ ನಾವು ನೆನೆಸಿರೋಂಥ ಅಕ್ಕಿನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹಲಸಿನಹಣ್ಣಿಂದು ಮತ್ತು ಅಕ್ಕಿದು ಎರಡು ಮಿಕ್ಸ್ ಆಗಿ ಮತ್ತು ಸಾಫ್ಟಾಗಿ ಬರುತ್ತೆ. ಈ ಥರ ಬೀಟ್ ಮಾಡ್ತಾಯಿದ್ರೆ ಒಂದು 10 ನಿಮಿಷ ಆದರೂ ಈ ಥರ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಸಾಫ್ಟ್ ಇರುತ್ತೆ ಕಜ್ಜಾಯ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಈ ಥರ ಬೀಟ್ ಮಾಡ್ತಾ ಇರಬೇಕು, ಮಿಕ್ಸ್ ಮಾಡ್ತಿರಬೇಕು. ನೋಡಿ ಈ ಥರ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಎಣ್ಣೆ ಕಾಯಕ್ಕೆ ಇಕ್ಕೋಣ. ಎಣ್ಣೆ ಕಾಯಬೇಕು. ಬಿಸಿ ಆದಮೇಲೆ ನೋಡಿ ಬಿಸಿಯಾಗಿದೆ. ಇದನ್ನು ಒಂದು ಚಮಚದಿಂದ ರೌಂಡ್ ಶೇಪ್ ಆಗಿ ಬಿಡಬೇಕು. 2 ಕಡೆಯೂ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು. ಇದನ್ನು ಒಳಗಡೆ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಇಟ್ಟು ಬೇಯಿಸಬೇಕು. ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಳಿಗಂತೂ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆಗಿ ಸಹ ಯೂಸ್ ಮಾಡ್ಬೋದು. ಕಾಫಿ ಜೊತೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬ್ರೌನ್ ಆಗಿರಬೇಕು. 2 ಕಡೆಯೂ ಚೆನ್ನಾಗಿ ಬೆಂದಿದೆ. ಸೂಪರಾಗಿರುತ್ತೆ. ಹಲಸಿನಹಣ್ಣಿಂದ ಮಾಡಿ ಟೇಸ್ಟ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.